ಎಲ್ರಿಗೂ ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಗೈಸ್, ಇವತ್ತು ನನ್ನ ಮಗಳು ನಮ್ಮ ಅಕ್ಕನ ಮನೆಗೆ ಬಂದಿದೆ ನಾಳೆ. ಯಾಕಂದ್ರೆ ಅಕ್ಕ ಹಾಸನ್ಗೆ ಹೋಗ್ತಾರೆ ಅಂದ್ಬಿಟ್ಟು ಇವತ್ತೇ ಸ್ವಲ್ಪ ಹೊತ್ತು ಅಂದರೆ ಅವಳ ಅಕ್ಕಂಗೆ ರಜೆ ಆಯಿತು, ಅವ್ರ ಜೊತೆ ಇದ್ದೋಗೋಣ ಅಂತ ಬಂದೆ. ನೋಡಿದ್ರೆ ಇಲ್ಲ, ನನ್ನ ಮಗಳು ಹೊಸ್ಲು ದಾಟ್ಬಿಟ್ಲು. ಹೊಸ್ಲು ದಾಟಿ ಇವತ್ತು ಇಮಿಡಿಯೇಟ್ ಯಾವತ್ತು ದಾಟ್ತಾಳೆ ಅವತ್ತೇ ಪೂಜೆ ಮಾಡಬೇಕಂತೆ. ಸೊ ನಾವು ಅದಕ್ಕೆ ಪೂಜೆ ಸಾಮಾನು ಕೇಳಿದ್ದೀನಿ ಪ್ರದಿ ಅಂದರು ನಾನು ಬಂದು ಫೋನ್ ಮಾಡ್ತೀನಿ ಬಾಮ್ಮ ಅಂತ ಹೇಳಿದ್ರೆ, ಅವ್ರು ಬಂದ ತಕ್ಷಣ ಸ್ವೀಟು ಪೂಜೆ ಸಾಮಾನೆಲ್ಲ ತಂದು ಇಟ್ಟು ಪೂಜೆ ಮಾಡಿಬಿಟ್ಟು ಮತ್ತೆ ಅವಳನ್ನ ದಾಡಿಸ್ಬೇಕಂತೆ. ಸೊ ಅದಕ್ಕೆ ನಾನು ಪೂಜೆ ಸಾಮಾನು ತರಿಸ್ಬಿಟ್ಟು ಪೂಜೆ ಮಾಡ್ಸೋಣ ಅಂತ ಇದ್ದೀನಿ. ಸೊ ಇವಾಗ ನಾನು ಪೂಜೆ ಸಾಮಾನು ತರಕ್ಕೆ ಹೋಗಬೇಕು. ಅವಳು ಜಸ್ಟು ಯಾವ ರೀತಿ ಹೊಸ್ಲು ದಾಟಿದ್ಲು, ನಾವು ಯಾವ್ಯಾವ ರೀತಿ ಕಾಮಿಡಿ ಮಾಡ್ತಾಯಿದ್ವಿ ಹಾಕ್ತೀನಿ ವಿಡಿಯೋಸ್. ಬಾ ಸ್ಪೀಕರ್ ಎತ್ಕೊ ಬಾ. ಅಯ್ಯೋ ಅದು ಎತ್ತೈತೆ, ಯಾಕೆ ಅದು ತಾಯ್ತೈತೆ. ಬಾ ಬಾ ಜೇಶು, ಬಾ 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 ಬಾ. ಇಲ್ಲೇ ದಡಮ್ಮನ ಮನೆಯಲ್ಲೇ ಪೂಜೆ ಮಾಡ್ಬಿಡೋಣ ಬಾ. ಬಾ ಬಾ. ಅವಳಿಗೆ ಪ್ರಾಕ್ಟೀಸ್ ಕಮ್ಮಿ ಆಗಿದೆ, ಈಚ್ಕೊಂಡು ಎಷ್ಟೊತ್ತಿಗೆ ದಾಟ್ಬಿಡ್ಬೇಕಾಯ್ತು ತಾನೇ. ಅಕ್ಕ ದಾರ ಬಾ ಜಶು. ಇಲ್ಲಿ ಗ್ರಿಪ್ ಸಿಗ್ತಾ ಇಲ್ಲ ನಮಗೆ, ಇನ್ನು ಉಂಚ್ಕೋತಾ ಇದೆ ಜಶು ಬರ. ನನ್ನ ಮಗಳು ಹೊಸ್ಲು ದಾಟೋದಕ್ಕೆ ಟ್ರೈ ಮಾಡ್ತಾನೆ ಅವಳೆ. ಸೊ ಏನಾದ್ರು ನಮ್ಮ ಅಕ್ಕನ ಮನೆಯಲ್ಲೇ ದಾಟಿದ್ರೆ ಇಲ್ಲೇ ಪೂಜೆ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಹಿಂದೆ ಬಾ ಪ್ರಣು, ಬಾ ಬಾ ಜಶು. ಜಶು ಬಾ 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 ಬಾ. ಇವತ್ತು ಸ್ವೀಟ್ ಹಂಚೋಣ ಬಾ ಜಶು. ಕೂಪಿಡಕ್ ಪ್ರಣು ಈ ಕಡೆ ಬಾರೆ. ಬಾ ಜಶು ಬಾ. ನಿಮ್ಮ ದೊಡ್ಡಮ್ಮ ಹೊಸ್ಲು ದಾಟ್ಸಿ ಸ್ವೀಟ್ ಹಂಚೋಕೆ ಬಂದಿದ್ದೀವಿ. ಸ್ವೀಟು ಕೆಲವೊಂದು ಐಟಮ್ಸ್ ತೊಗೊಳ್ಳೋಣ ಅಂತ ರಿಲಯನ್ಸ್ಗೆ ಬಂದೆ. ಸೊ ನೋಡೋಣ ಗೈಸ್ ಸಿಗುತ್ತಾ ಏನು ಅಂತ. ಮಗಳು ಹೊಸ್ಲು ದಾಟಿರೋದಕ್ಕೆ ಸರ್ ಸ್ವೀಟ್ ತೊಗೊಂಡೋಯ್ತವ್ರೆ ಮನೆಗೆ. ಎಲ್ಲ ಥರ ಸ್ವೀಟ್ ತೊಗೊಂಡಿದ್ದೀವಿ. ಮತ್ತು ಮೈಸೂರು ಪಾಕ್ ಒಂದು, ಪೇಡ ಒಂದು ತೊಗೊಂಡು ಹೋಗ್ತಾ ಇದ್ದೀವಿ. ಪ್ರದೀಪ್ ಸರ್ ಏನಾದ್ರು ಮಾತಾಡಿ. ಸ್ವೀಟ್ ತೊಗೊಂಡಿದ್ದೀವಿ, ಮಗಳು ಹೊಸ್ಲು ದಾಟಿದ್ದಾಳಂತೆ ಅಲ್ಲ, ವಿಡಿಯೋ ಹಾಕಿದ್ದೆ ನೋಡಿಲ್ಲ ಅವ್ರನ್ನ. ನಾನು ವಿಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟು ಇವತ್ತೇ ಪೂಜೆ ಮಾಡಬೇಕಂತೆ, ಅದಕ್ಕೆಲ್ಲ ತೊಗೊಂಡೋಗೋಣ ಅಂತ ರಿಲಯನ್ಸಿಗೆ ಬಂದು ಸ್ವೀಟ್ ತೊಗೊಂಡ್ವಿ. ಇನ್ನು ಮಿಕ್ಕಿದ್ದನ್ನ ತೊಗೋತೀವಿ. ಗಂಟೆ ಆಡ್ಸವ ಏನವ ಮಮ್ಮಿ ಮಾತಾಡಿಸಿಲ್ಲ, ದೇವ್ರು ಗೊತ್ತಾದ ನಿಮ್ಮ ಮಮ್ಮಿಗೆ. ಸುತ್ತಿಸ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಮುದ ಇಟ್ಕೋತಾರಪ್ಪ. ನೀನು ಎದ್ದೇಳ್ಬೇಕು, ಒಳಸ್ಲಲ್ಲಿ ಕುತ್ಕೊಬೇಡ ನೀನು.
ಕೂತ್ಕೊಬಿಡ್ತಾ ಯಾರು ನಿನ್ಗೆ ಹೇಳ್ತಾರೆ ಸೊ ನಾವು ಹೊಸ್ಲು ಪೂಜೆ ಮಾಡಿಸ್ತಾ ಇದ್ದೀವಿ. ನಾನೇನು ರೆಡಿಯಾಗಿಲ್ಲ, ಮಗಳು ಏನೂ ರೆಡಿಯಾಗಿಲ್ಲ. ಮಗಳು ರೆಡಿಯಾಗಿದ್ಲು, ಬರೀ ಸ್ನಾನ ಮಾಡಿಸಿ ಮಾಡಿದ್ವಿ ಪೂಜೆಗೆ. ಅದೇನೋ ಒಳಗಡೆ ಹೊಸ್ಲಲ್ಲಿ ಕುತ್ಕೋಬಾರ್ದಂತ ನಾವು ಅದಕ್ಕೆ ಹೊರಗಡೆ ನಿಂತ್ಕೊಂಡಿದ್ದೀವಿ. ನೋಡಿ ನಮ್ಮ ಮಗಳಿಗೆ ಹೊಸ್ಲು ದಾಟಿದ್ದಾಳೆ, ಅದು ನಮ್ಮ ಮನೇಲಿ ದಾಟಿದ್ದಾಳೆ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಅಕ್ಕನೇ ವಾಯ್ಸ್ ಅವ್ರು ಕೊಡ್ತಿದ್ದೀರಿ. ದೇವ್ರು ಒಳ್ಳೇದು ಮಾಡಲಿ ಅವಳಿಗೆ ಅಲ್ವಾ ಜಸ? ಚೆನ್ನಾಗೈತೆ ಅಂತ ಹಂಗೆ ಇಟ್ಕೋಬೇಡಿ, ನಂಗೆ ವಿಡಿಯೋ ಹಾಕ್ಬೋದೇನು? ಇರು ಹೊಸ್ಲು ಪೂಜೆ ಮಾಡ್ತೈತಲ್ಲೇ. ಯಾರು ಪೂಜೆ ಮಾಡಿ? ಅಯ್ಯೋ ಇದೇನಿದ ಇಟ್ಕೊಂಬ, ನಾನು ಆ ಕಡೆ ಈ ಕಡೆಯಿಂದ ಕೊಡ್ತೀನಿ. ಎಸಿತೀನಿ ಇಟ್ಕೊಂಬ, ಎಸಿತೀನಿ ಇಟ್ಕೊಂಬ. ಏನು ಅಲ್ಲಿ ಬಿಡ, ಅದು ಅದೇ ಬಿಡದೆ ಕರ್ಪೂರ. ನಮಸ್ಕಾರ ಮಾಡಿಸ್ತೀನಿ. ಹಂಗೆ ಕೈಯಲ್ಲಿ ಇರ್ತೀನಿ ಅನ್ನು ನಾವು ಹೊಸ್ಲು ದಾಟಿಟ್ಟು ಪೂಜೆ ಮಾಡಿಸಿದ್ವಿ. ಇನ್ನು ಸ್ವೀಟ್ ಕೊಡಬೇಕು. ಅಷ್ಟೊತ್ತಿಗೆ ಅವಳೆ ಜಸ್ಟ್ ಎಸ್ ಇಲ್ಲಿ ಇಲ್ಲಿ ಮೊಬೈಲ್ ನೋಡ. ಐ ಪ್ರೀತು ಗೈಸ್ ವಿಡಿಯೋ ನೋಡೋರಲ್ಲ ಯಾವ ರೀತಿ ಹೊಸ್ಲು ಪೂಜೆ ಮಾಡಿದ್ವಿ, ಜಶು ಯಾವ ರೀತಿ ಹೊಸ್ಲು ದಾಟಿದ್ಲು ಅಂತ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.